ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇದೇನಾಗ್ತಾ ಇದೆ? ಸಿಎಂ ಕುರ್ಚಿಯಲ್ಲಿ ದೊಡ್ಡ ಬದಲಾವಣೆ ಆಗೋದಂತೂ ಗ್ಯಾರಂಟಿ ಎನ್ನುವುದನ್ನು ಸ್ಪಷ್ಟಪಡಿಸ್ತಿರೋ ಮೆಗಾ ಡೆವಲಪ್ಮೆಂಟ್. ಸಿದ್ದರಾಮಯ್ಯನವರ ಪುತ್ರನ ವಿರುದ್ಧ ಕ್ರಮ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಡಿಚ್ಚಿ ಕೊಟ್ಟ ಪ್ರಿಯಾಂಕ್ ಖರ್ಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಎಂಥ ಆಘಾತ ಕೊಟ್ಟರು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು. ಬಹಳ ಕುತೂಹಲಕಾರಿ ಬೆಳವಣಿಗೆ ಆಗಿದೆ. ಕೈಪಾಳ್ಯದಲ್ಲಿ ಸಿದ್ದರಾಮಯ್ಯನವ್ರಿಗೇನೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಈಗ ಬಿಗ್ ಲೀಡರ್ಸ್ ಸಮಾಗಮ ಆಗೇ ಬಿಡುತ್ತಾ. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಮೆಗಾ ಸರ್ಜರಿಯ ಸ್ಪಷ್ಟ ಸುಳಿವು ಈಗ ಔಟ್ ಆಗಿದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರು, ಈಗಾಗಲೇ ನಾವು ಇದ್ರ ಬಗ್ಗೆ ಬೇಕಾದಷ್ಟು ಡಿಟೇಲ್ಡ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಪ್ರಿಯಾಂಕ್ ಖರ್ಗೆ ಅವರು ಅಧ್ಯಕ್ಷರಾಗ್ತಾರ, ಕೆಪಿಸಿಸಿ ಅಧ್ಯಕ್ಷರಾಗ್ತಾರ ಅನ್ನೋ ತನಕ ಡಿ.ಕೆ. ಶಿವಕುಮಾರ್ ಅವರು 2025 ಕೊನೆಯ ಒಳಗಡೆ, ಡಿಸೆಂಬರ್ ಒಳಗಡೆ ಸಿಎಂ ಕುರ್ಚಿ ಏರ್ತಾರೆ ಅನ್ನೋ ತನಕ ಅವರ ಕ್ಯಾಂಪ್ ಜೋರಾಗಿ ಈಗ ಶಕ್ತಿ ಪ್ರದರ್ಶನ ಕೇಳಿದಿದೆ. ಪ್ರಿಯಾಂಕ್ ಖರ್ಗೆ ಅವರ ತಯಾರಿ ಜೋರಾಗಿದೆ. ಇದೆಲ್ಲ ಒಂದು ಕಡೆ ಆದರೆ ಈಗ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ ಅನ್ನೋ ರೀತಿಯಲ್ಲಿ ಟ್ರೇಲರ್ ಬಿಟ್ಟ. ಸತೀಶ್ ಬೆನ್ನಿಗೆ ಹಿಂದ ಬಲ ಒಗ್ಗೂಡಿಸ್ತೀವಿ ಅನ್ನೋ ರೀತಿಯಲ್ಲಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟು ಸಂಚಲನ ಸೃಷ್ಟಿ ಮಾಡಿದ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಶಾಕ್ ಎದುರಾಗಿದೆ. ಈಗ ನಿನ್ನೆ ನೋಡಿದ್ವಿ, ಡಿ.ಕೆ. ಶಿವಕುಮಾರ್ ಪರಮಾಪ್ತರು ಶಾಸಕರೆಲ್ಲ ಸಿಡ್ದೆದ್ರು. ಎಳಸು, ನಿಮ್ಮ ಇತಿಮಿತಿಯಲ್ಲಿರಿ, MLC ಯತೀಂದ್ರಾಗಿ ಇಷ್ಟೆಲ್ಲ ಮಾತಾಡೋ ಅಧಿಕಾರ ಕೊಟ್ಟವ್ರು ಯಾರು ಅನ್ನೋ ತನಕ ಬಂತು. ಆಕ್ರೋಶ ಸಿಡಿತು. ಇಕ್ಬಾಲ್ ಹುಸೇನ್ ಅವರು, ಶಿವಗಂಗಾ ಬಸವರಾಜ್ ಅವರು ನಮ್ಮ ವಿರುದ್ಧ ಕ್ರಮ, ಸಿಎಂ ಪುತ್ರನಾದರೆ ಕ್ರಮ ಇಲ್ವಾ ಅನ್ನೋ ತನಕ, ಮುಖ್ಯಮಂತ್ರಿ ಆದ್ರೇನು ಇನ್ಯಾರಾದ್ರೇನು ಅವ್ರ ಮಕ್ಕಳಾದರೂ ಅಷ್ಟೇ ಯಾರಾದರೂ ಅಷ್ಟೇ ಕ್ರಮ ಕೈಗೊಳ್ಳಲೇಬೇಕು ಅನ್ನೋ ಆಗ್ರಹ ವ್ಯಕ್ತವಾಯಿತು. ರಂಗನಾಥ್ ಅವರು, ಬೇರೆ ಬೇರೆಯವರು ಡಿ.ಕೆ. ಆಪ್ತರ ಹೇಳಿಕೆಗಳನ್ನು ಗಮನಿಸಿದ್ವಿ ನಾವು. ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಶಿಸ್ತು ನಮ್ಮ ಪಕ್ಷದಲ್ಲಿ ಮೊದಲ ಆದ್ಯತೆ, ಅದರಲ್ಲಿ ಕಾಂಪ್ರಮೈಸ್ ಇಲ್ಲ, ಈಗಲೂ ಹೇಳ್ತಿದ್ದೀನಿ ಅಂತಿದ್ದಾರೆ. ಯತೀಂದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾನು ಇಲ್ಲಿ ಮಾತಾಡಲ್ಲ, ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತೀನಿ ಅನ್ನುವ ಮೂಲಕ ಹೈಕಮಾಂಡ್ಗೆ ಇದರ ನೇರ ಸಂದೇಶ ಹೋಗಿದೆ. ಸಿದ್ದು ಬಣ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಡಬಾರ್ದಿತ್ತು, ಕೊಟ್ಟಿದ್ದಾರೆ, ಪರಿಣಾಮ ನೆಟ್ಟಗಿರಲ್ಲ ಅನ್ನೋ ತನಕ. ಯಾಕಂದರೆ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ, 2.5 ವರ್ಷಕ್ಕೆ ನಾನು ಇಳಿತೀನಿ ಅನ್ನೋದು ಡಿ.ಕೆ. ಬಣದ ವಾದ. ಅಧಿಕಾರ ಹಂಚಿಕೆ ಆಗಿದೆ, ಪವರ್ ಶೇರಿಂಗ್ ಫಾರ್ಮುಲಾ ಆದಮೇಲೆ ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟುಕೊಟ್ಟಿದ್ದು ಅಂತ. ಈಗ ಸಿದ್ದರಾಮಯ್ಯನವರು ಇಳಿತಾರೆ ಅಂದರೆ ಸತೀಶ್ ಕೂರಿಸ್ತೀವಿ ಅಂತ ಅವ್ರು ಕೂತ್ರೆ ಅದು ಹೈಕಮಾಂಡ್ಗೆ ಕೊಟ್ಟ ಮಾತನ್ನು ಮುರಿದಂತೆ ಅನ್ನೋದು ಡಿ.ಕೆ. ಬಣದ ವಾದ. ಸೊ ಈಗ ಸಿಡ್ದೆದ್ದಿರೋದು ಡಿ.ಕೆ. ಟೀಮ್. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಅವ್ರು ಹೆಂಗೆ ಡಿಚ್ಚಿ ಕೊಟ್ಟಿದ್ದಾರೆ ನೋಡಿ ಯತೀಂದ್ರ ಅವ್ರಿಗೆ. ಅವರೆಲ್ಲ ಆರಾಮಾಗಿ ಸಾಫ್ಟಾಗಿ ಮಾತಾಡಿಕೊಂಡೇ ಸೂಕ್ಷ್ಮವಾಗಿ ಏನು ಹೇಳಬೇಕು ಆ ಸಂದೇಶ ಕೊಟ್ಟಿದ್ದಾರೆ. ಅವರು ಹೇಳಿದ್ದೇನು ವೇದವಾಕ್ಯವಾ? ಏನೋ ಒಂದು ಹೇಳ್ತಾರೆ ವೇದಿಕೆ ಕಾರ್ಯಕ್ರಮದಲ್ಲಿ, ಅವರು ಸಿದ್ಧಾಂತದಲ್ಲಿ ಗಟ್ಟಿ ಇದ್ದಾರೆ ಅಂತನೋ ಇನ್ನೊಂದು ಅಂತನೋ ಹೇಳೋದ್ರಲ್ಲಿ ತಪ್ಪೇನಿದೆ? ಏನು ಅವ್ರು ಹೇಳಿಬಿಟ್ರು ಅದೇ ವೇದವಾಕ್ಯವಾ? ಇಲ್ಲಿಂದ ಆಗಿರೋದಷ್ಟೇ, ಅದು ಏನ್ ಬೇರೆದೆಲ್ಲೂ ಆಗಿಲ್ಲ. ಸ್ಟೇಜ್ ನಲ್ಲಿ ನಾನು ಭಾಷಣ ಹೇಳಿದ್ದೆ, ಇಲ್ಲಪ್ಪ ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ, ಗಟ್ಟಿ ಇದ್ದೀರಾ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಅದನ್ನ ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆದು. ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ, ನಾನು ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ. ಹಂಗಂತ ಅದೇ ವೇದವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ? Whoever decides, whatever they decide, high command. ಪಕ್ಷದ ವತಿಯಿಂದ ಈಗ ಮಾತಾಡಕ್ಕೆ ಹೋಗಲ್ಲ ನಾನು. Congress MLAs Iqbal Hussain and Shivaganga has raised a question stating that if they speak anything against the government, disciplinary action will be taken, notice will be issued. Why no notice will be issued, sir, to them? Still I stand with it. Discipline is on the priority of my party. Notices will be issued, sir, to them. ಸೈದ್ಧಾಂತಿಕವಾಗಿ ಸಾಕಷ್ಟು ಜನ ನಮ್ಮ ಪಾರ್ಟಿನಲ್ಲಿ ಏನು ನಮ್ಮ ಕಾಂಗ್ರೆಸ್ ಐಡಿಯಾಲಜಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಬ್ಬರು ಅಂದ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರು ಒಂದು ಸಂಘಟನೆ ನಡೆಸ್ತಾರೆ ಮುಂಚೆಯಿಂದನೂ. ಯಾವುದು
ನಿಮ್ಮ ಇದ್ರ ವಿರುದ್ಧ. ಸೊ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮಾತುಕತೆ ಸುಮಾರು ದಿನಗಳಿಂದ ಗಮನ ಸೆಳೀತಿದೆ. RSS ಬ್ಯಾನ್ ವಿಷಯ ಬಂತು. RSS ಬ್ಯಾನ್ಗೆ ಅಂದರೆ RSS ಸಂಘಟನೆಗಳು ಎಲ್ಲ ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆಯೋದು ಶುರುವಾಗಿದ್ದು ಪ್ರಿಯಾಂಕ್ ಖರ್ಗೆ ಅವರಿಂದ. ಆಮೇಲೆ ಅದನ್ನು ಅನಿವಾರ್ಯವಾಗಿ ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ಕೈಗೊಳ್ತು. ಕ್ರೆಡಿಟು ಪ್ರಿಯಾಂಕ್ ಖರ್ಗೆ ಅವ್ರ ಕಡೆಗೆ ಹೋಯಿತು. ಏನಂದ್ರು, CM PA ಆಗಿದ್ರೂ ಸರಿ ಆ್ಯಕ್ಷನ್ ಆಗೇ ಆಗತ್ತೆ ಅನ್ನೋ ಸ್ಟೇಟ್ಮೆಂಟ್ ಪ್ರಿಯಾಂಕ್ ಖರ್ಗೆ ಅವರಿಂದ ಬಂತು. ಸರಿ, ಯಾರಾದರೂ ಆ್ಯಕ್ಷನ್ ಆಗತ್ತೆ ಅಂತ ಹೇಳೋದಿಕ್ಕೂ ಮುಖ್ಯಮಂತ್ರಿಗಳ PA ಆಗಿದ್ರು ಅಂತ ಹೇಳೋದಿಕ್ಕೂ ಏನೋ ಒಂದು ಸಂದೇಶ ಕೊಟ್ಟಂಗೆ ಕಂಡು ಬಂತು ಪ್ರಿಯಾಂಕ್ ಖರ್ಗೆ ಅವರು. ಈಗ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ಮಾತಿನ ಬಗ್ಗೆ ಆನ್ಸರು. ಏನು ಯತೀಂದ್ರ ಹೇಳಿಬಿಟ್ಟರು, ಅದು ವೇದವಾಕ್ಯ ಆಗಲ್ಲ ಅಂತ. ನಿನ್ನೆ ಏನು ಹೇಳಿದರು, ಸತೀಶ್ ಜಾರಕಿಹೊಳಿ ಅವರು ಸಿದ್ಧಾಂತ ಮತ್ತೊಂದು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಉತ್ತರಾಧಿಕಾರಿ ಅಂತೆ ಸರ್. ಅಂದರೆ ನಮ್ಮ ಪಕ್ಷದಲ್ಲಿ ಪಕ್ಷದ ಸಿದ್ಧಾಂತ ಮುಂದುವರಿಸ್ಕೊಂಡು ಅಂದರೆ ಎಲ್ಲ ಅದನ್ನು ಕಾಪಾಡ್ಕೊಂಡು ಹೋಗುವಂಥವ್ರು ತುಂಬ ಜನ ಇದ್ದಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಒಬ್ಬರು. ತುಂಬ ಜನ ಇದ್ದಾರೆ, ಅದರಲ್ಲಿ ಅವರು ಒಬ್ಬರು. ಆ ಸ್ಟೇಟ್ಮೆಂಟ್ ಕೂಡ ಗಮನ ಸೆಳೀತು. ಸೊ DK ಟೀಮ್ ರೆಡಿಯಾಗೇ ಬಿಟ್ಟಿದೆಯಾ ಸಿದ್ದು ಬಣವನ್ನು ಮಣಿಸೋದಕ್ಕೆ. ಅದರಲ್ಲೂ ಈಗ ಖರ್ಗೆ ಅವರ ಬಲ ಸೇರಿಕೊಂಡಿದೆಯಾ ಜೂನಿಯರ್ ಖರ್ಗೆಯ ಮೂಲಕ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿರೋದು. DK ಶಿವಕುಮಾರ್ ಅವರೀಗ ಯತೀಂದ್ರಗೆ ನೋಟಿಸ್ ಜಾರಿ ಮಾಡಿದ್ರೆ ಅದು ಅತಿ ದೊಡ್ಡ ಮುಖಭಂಗ ಆಗತ್ತೆ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ. ಸಿದ್ದರಾಮಯ್ಯನವ್ರಿಗೆ ನೇರವಾಗಿ ಇದು ಮುಖಭಂಗ ಆಗತ್ತೆ, ಸೆಟ್ ಬ್ಯಾಕ್ ಆಗತ್ತೆ. ಮಗನಿಗೆ ನೋಟಿಸ್ ಕೊಟ್ಟರು ನೋಡ್ಕೊಂಡಿರ್ಬೇಕಾಗತ್ತೆ ಸಿದ್ದರಾಮಯ್ಯನವ್ರು, ಏನೂ ಮಾಡೋಕ್ಕಾಗಲ್ಲ. ಅದು ಯಾರು ಶಿವಗಂಗಾ ಬಸವರಾಜ್ ಅವ್ರಿಗೆ ನೋಟಿಸ್ ಕೊಡ್ತಾರೆ ಅಂದರೆ ಇವ್ರಿಗೂ ಕೊಡಲೇಬೇಕಾಗತ್ತಲ್ಲ. ಈಗ ನೋಟಿಸ್ ಕೊಡುವಂಥ ಮಾತೇ ಬಂದಿರೋದು. ಶಿಸ್ತು ಕ್ರಮ, ಶಿಸ್ತು ನನ್ನ ಪಕ್ಷದ ಮೊದಲ ವಿಚಾರ, ಅದರಲ್ಲಿ ಕಾಂಪ್ರಮೈಸೇ ಇಲ್ಲ ಅಂತ DK ಹೇಳಿರೋದು. ಎಲ್ಲಿ ಮಾತಾಡಬೇಕೋ ಮಾತಾಡ್ತೀನಿ ಅಂತ ಹೈಕಮಾಂಡಿಂದಲೇ ಸಂದೇಶವನ್ನು ಕೊಡಿಸೋದಕ್ಕೆ DK ಮುಂದಾಗಿದ್ದಾರೆ. ಕಟ್ಟುನಿಟ್ಟಿನ ಕ್ರಮ ಆಗಲೇಬೇಕು ಅನ್ನೋ ಆಗ್ರಹದ ಬೆನ್ನಲ್ಲೇ ಶಿಸ್ತಲ್ಲಿ ಕಾಂಪ್ರಮೈಸ್ ಇಲ್ಲ ಅನ್ನೋ ಸಂದೇಶ ಪಕ್ಷದ ಅಧ್ಯಕ್ಷರಿಂದ ಹೊರಬಿದ್ದಿದೆ. ಸೊ ಸಿದ್ದರಾಮಯ್ಯ ಕ್ಯಾಂಪ್ಗೆ ಸೆಡ್ಡು ಹೊಡೆದ DK ಬಣ ಡಿಸೆಂಬರಲ್ಲಿ ಏನಾಗಬೇಕೋ ಆಗುತ್ತೆ ಅನ್ನೋ ತನಕ ಓಪನ್ ಆಗಿ ಹೇಳ್ತಿರೋದು ಒಂದು ಕಡೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳ್ತಿದ್ದಾರೆ, ಏನೇನಾಗಬೇಕು ಅದನ್ನು ಹೈಕಮಾಂಡ್ ಮಾಡುತ್ತೆ. ಏನೂ ಆಗಲ್ಲ ಅಂತಿಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಏನೇನಾಗಬೇಕು ಅದನ್ನು ನಾವಲ್ಲ, ಇಲ್ಲಿರೋರು ಯಾರೋ ವೇದವಾಕ್ಯ ಅಲ್ಲ, ಅಲ್ಲಿಯವರು ಮಾಡ್ತಾರೆ ಅಂತಿದ್ದಾರೆ. ಸೊ ಏನೋ ಆಗತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ICC ಅಧ್ಯಕ್ಷರ ಪುತ್ರನೇ ಬಿಚ್ಚಿಟ್ರ, ತೆರೆದಿಟ್ರ. DK ಆಪ್ತರು ಹೇಳ್ತಿರೋದು ಜನವರಿ ಒಳಗಡೆ ಎಲ್ಲ ನಿರ್ಧಾರ ಆಗತ್ತೆ ಅಂತ. ಸೊ ನೇರ ಸವಾಲೆಸ್ದಿದೆ ಈಗ DK ಟೀಮ್ ಸಿದ್ದು ಬಣಕ್ಕೆ. ಅದು ಹೆಂಗೆ ಸಿಗಲ್ಲ DK ಶಿವಕುಮಾರ್ ಅವ್ರಿಗೆ CM ಕುರ್ಚಿ ನೋಡೇ ಬಿಡ್ತೀವಿ ಅಂತ. ನಾವೆಲ್ಲ ಬದ್ಧರಾಗಿರಬೇಕು. ಮುಂದಿನ ಉತ್ತರಾಧಿಕಾರಿ ಯಾರು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ. ಅದನ್ನೆಲ್ಲ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋಂಥದ್ದನ್ನು ಮಾಡಬಾರ್ದು. ಏನಾಗ್ತದೆ, ಅವರೊಬ್ಬರು ಸೀನಿಯರ್ ಲೀಡರ್ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಒಂದ್ಸರಿ MLA ಇದ್ದಾರೆ, ಒಂದ್ಸರಿ MLC ಇದ್ದಾರೆ. ಅಂಥವ್ರು ಈ ರೀತಿ ಬಾಲಿಶ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ, ನಾಳೆ ದಿನ ನಾವು ಅವ್ರು ಫಾಲೋ ಮಾಡೋಕ್ಕಾಗ್ತದೆ. ನಾವು ಒಂದು ರೀತಿ ಕೊಡ್ತೀವಿ, ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ. ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿಲ್ಲ. ಆಮೇಲೆ ಹೈಕಮಾಂಡು ಸಹ ಗಮನ ಕೊಡಬೇಕಾಗ್ತದೆ. ಯಾಕೆಂದರೆ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತೀವಿ. ನಮ್ಗೆ 2.5 ಲಕ್ಷ ವೋಟರ್ಸಲ್ಲಿ ಒಬ್ಬ MLA ಓಟು ಅಷ್ಟೇ ಅವಶ್ಯಕತೆ ಇರ್ತದೆ ಸರ್ಕಾರದಲ್ಲಿ. ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತಲೇ ಸುಮ್ಮನಿರೋದು, ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂತೇಳಿ ನಾನೇನು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು, ಇದ್ಯಾ ಧರ್ಮ? ನಾವಿಂಥವನ್ನೆಲ್ಲ ಒಪ್ಪೋದಿಲ್ಲ. ಹೈಕಮಾಂಡ್ ಈ ಕೂಡಲೇ ಇದಕ್ಕೆ ಏನು ಮಾತಾಡಬೇಕು, ಏನು ಕ್ರಮ ತಗೊಂಡ್ರೆ ಉತ್ತಮ. ಸುಮ್ಮನೆ ಏನೇನೋ ಹೇಳಿಕೊಡೋದು. ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲರೂ ಕೊಟ್ಟಿದ್ದಾರೆ. ಸ್ವಾಭಾವಿಕವಾಗಿ ಮಾಧ್ಯಮದವ್ರು ಕೇಳಿದಾಗ ಈಗ ನಾನು ಮುಖ್ಯಮಂತ್ರಿ ಇದ್ದೀನಿ ಅಂತಾರೆ. ನಾನು ಮುಖ್ಯಮಂತ್ರಿ ಇಳಿಯಲ್ಲ ಅಂತೆಲ್ಲರೂ ಹೇಳಿದ್ದಾರೆ. ಸುಮ್ಮನೆ ಇವ್ರು ಏನು ಗೊಂದಲಗಳು ಕೊಡಬಾರ್ದು. ಆಮೇಲೆ ತಾವೊಂದು ಹೇಳ್ತೀರಿ, ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಹೇಳ್ತೀರಿ. ಅವರು ಮೊನ್ನೆ ಏನೋ DCC ಬ್ಯಾಂಕ್ ಚುನಾವಣೆ ಆದಾಗ ಒಂದು ಉತ್ತರ ಅವರು ಹೇಳಿಕೆಗೆ ಪೊಲೀಸ್ ಸ್ಟಾಪ್ ಇಟ್ಟುಬಿಟ್ರು. ನಾನು 2033 ಕ್ಲೈಮ್ ಮಾಡೋದು ಅಂತ ಅವರು ಒತ್ತಿ ಹೇಳಿದ್ದಾರೆ. ನಾನು 2033 ಇನ್ನೂ 10 ಇಯರ್ಸ್ ಅವ್ರ ಕ್ಲೈಮು. ಹಂಗಿದ್ದಾಗ ಯಾಕೆ ಗೊಂದಲ? ಎಲ್ಲ ಸುಸೂತ್ರವಾಗಿ ನಡೀತಿರ್ಬೇಕಾರೆ ಗೊಂದಲ ಯಾಕೆ ತರಬೇಕು? ಸರಿ, ಮೊನ್ನೆ ಸಭೆಯಲ್ಲೇನೋ ಒಬ್ಬರು ಮಹಿಳಾ ಅಧಿಕಾರಿಗಳಿಗೆ ನೋಡಿ, ಚರ್ಚೆ ಆಗ್ತದೆ ಸರ್. ಈಗ ನಾನು ನಿಮ್ಮಲ್ಲೊಂದು ಪ್ರಿಯಾಂಕ್ ಖರ್ಗೆ ಅವರು ಸೇರ್ಕೊಂಡಿರೋದು DKಗೆ ಆನೆ ಬಲ ಬಂದಂತಾಗಿದೆಯಾ ಈಗ ಡೆಲ್ಲಿ ಮಟ್ಟದಲ್ಲಿ ಅನ್ನೋದೇ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರೋದು. ಯಾರು ಊಹಿಸದಂಥ ಕಾಂಬಿನೇಷನ್ನಲ್ಲಿ ಫಾರ್ಮುಲಾ ಸಿದ್ಧವಾಯ್ತಾ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.